ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನನ್ನ ಮನೇಲಿ ಬಂದಿದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ OPPO F15. ಸೊ ಇವತ್ತು ಈ ಒಂದು ಬಾಕ್ಸ್ನ ಸ್ನೇಹಿತರೆ ಅನ್ಬಾಕ್ಸ್ ಮಾಡೋಣ ಮತ್ತು ಈ ಒಂದು ಫೋನ್ನ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದರೆ, ಜೊತೆಗೆ ಈ ಬಾಕ್ಸ್ ಒಳಗಡೆ ಸ್ನೇಹಿತರೆ ಈ ಫೋನ್ ಜೊತೆಗೆ ಏನೇನು ಬರುತ್ತೆ ಅಂತ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಈ ಒಂದು ಬಾಕ್ಸ್ನ ಸ್ನೇಹಿತರೆ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಇದರ ಹಿಂಭಾಗದಲ್ಲಿ ಈ ಒಂದು ಸ್ಮಾರ್ಟ್ ಫೋನಿನ ಕೆಲವು ಹೈಲೈಟ್ಗಳನ್ನ ಇವರು ಸ್ಪೆಸಿಫಿಕೇಶನ್ನ ಕೊಟ್ಟಿದ್ದಾರೆ. ನನ್ನ ಹತ್ರ ಏನು ಸ್ಮಾರ್ಟ್ ಫೋನ್ ಬಂದಿದೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರುವಂತೆ ಇದು 8 GB ರ್ಯಾಮ್ ಮತ್ತು 128 GB ಒಂದು ಸ್ಟೋರೇಜ್ ಅನ್ನೋ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ಈ ಒಂದು ಬಾಕ್ಸ್ನ ಈಗಾಗಲೇ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಹಾಗಾದರೆ ಮತ್ತೊಮ್ಮೆ ಇದನ್ನು ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡ್ತಾ ಇದ್ದಂಗೆ ನೋಡ್ತಾ ಇದ್ದೀರಾ, ಇದನ್ನು ಈ ರೀತಿಯಲ್ಲಿ ಓಪನ್ ಮಾಡ್ಬೋದು. ಸೊ ಈ ಒಂದು ಬಾಕ್ಸ್ ನಾನು ಇಲ್ಲಿಡ್ತೀನಿ. ಸೊ ಒಳಗಡೆ ಸ್ನೇಹಿತರೆ ನಿಮ್ಗೊಂದು ಪ್ಯಾಕೇಜ್ ಸಿಗುತ್ತೆ ಸ್ನೇಹಿತರೆ. ಪ್ಯಾಕೇಜ್ ಒಳಗಡೆ ಓಪನ್ ಮಾಡೋಣ ಏನು ಸಿಗುತ್ತೆ ಅಂತೇಳಿ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ಒಂದು ಸಿಮ್ ಇಂಜೆಕ್ಟಿಂಗ್ ಟೂಲ್ ಸಿಗ್ತಾ ಇದೆ. ಅದಾದಮೇಲೆ ನಿಮಗೊಂದು ಯಥಾ ಪ್ರಕಾರ ಯೂಸರ್ ಮ್ಯಾನ್ಯುವಲ್ ಗೈಡ್ ಸಿಗುತ್ತೆ. ಸೊ ಅದಾದಮೇಲೆ ನಿಮಗೆ ಒಂದು TPU ಸಿಲಿಕಾನ್ ಕವರ್ ಸಿಗುತ್ತೆ. ಸೊ ಇದೆಲ್ಲ ಈ ಒಂದು OPPO F15 ಸ್ಮಾರ್ಟ್ಫೋನ್ ಬಾಕ್ಸ್ ಒಳಗಡೆ ಸಿಗುವಂಥ ಆಕ್ಸೆಸರೀಸ್ ಆಗಿರುತ್ತೆ. ಸೊ ಈಗಾಗಲೇ ನಿಮ್ಗೆ ಹೇಳಿರುವಂತೆ ಇಲ್ಲಿ ನಿಮಗೆ ಕ್ವಿಕ್ ಯೂಸರ್ ಗೈಡ್ ಸಿಗ್ತಾ ಇದೆ ಸ್ನೇಹಿತರೆ. ನಿಮ್ಗೊಂದು ಫೋನ್ ಸಿಗುತ್ತೆ, ನಿಮಗೆ TPU ಸಿಲಿಕಾನ್ ಕವರ್ ಸಿಗುತ್ತೆ, ಮತ್ತು ನಿಮಗೆ ಇಲ್ಲಿ 20 ವ್ಯಾಟ್ ಸಪೋರ್ಟ್ ಮಾಡುವಂತಹ WOOC ಫ್ಲಾಶ್ ಚಾರ್ಜ್ನ ಇದರಲ್ಲಿ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ. ಒಂದು ಸಿಮ್ ಇಂಜೆಕ್ಟಿಂಗ್ ಟೂಲ್ ಸಿಗುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ನ ಚಾರ್ಜ್ ಮಾಡೋಕ್ಕೋಸ್ಕರ ನಿಮಗೆ ಟೈಪ್ C ಕೇಬಲ್ ಲೈನ್ ಸಿಗುತ್ತೆ. ಅದಾದಮೇಲೆ ಯಥಾ ಪ್ರಕಾರ ನಿಮಗೆ ಒಪ್ಪೋವಿನ ಈ ಒಂದು F15 ಒಳಗಡೆ ಸ್ನೇಹಿತರೆ ನಿಮಗೆ ಒಂದು ಇಯರ್ಫೋನ್ಗಳು ಸಿಗುತ್ತೆ. ಸೊ ಹಾಗಾದರೆ ಈಗ ನೇರವಾಗಿ ನಾವು ಫೋನ್ ತಗೊಳ್ಳೋಣ. ಫೋನ್ನ ತಗೊಂಡು ಇದನ್ನು ಆನ್ ಮಾಡೋಣ. ಆನ್ ಮಾಡ್ಬಿಟ್ಟು ನೋಡೋಣ ಇದನ್ನು ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ, ಏನಿದೆ ಏನಿಲ್ಲ ಅಂತ. ಸೊ ಇದು ಆನ್ ಆಯ್ತಾ ಇದೆ ಸ್ನೇಹಿತರೆ. ಆನ್ ಆಗೋಕ್ಕೆ ಮುಂಚೆ ನೋಡ್ತಾ ಇದ್ದಾರೆ, ಇದು ಪವರ್ಡ್ ಬೈ ಆಂಡ್ರಾಯ್ಡ್ ಅಂತ ಬರ್ತಾ ಇದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಇದರ ಬ್ಯಾಕ್ ಸೈಡ್ ಇದರ ಒಂದು ಲುಕ್ ನೋಡಬೇಕಂದ್ರೆ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಆನ್ ಆಯ್ತಾ ಇದೆ. ಆನ್ ಆಯ್ತಾ ಇದ್ದಂಗೆ ಸ್ನೇಹಿತರೆ ಮೊದಲಿಗೆ ನಾವು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಸ್ಪೆಸಿಫಿಕೇಷನ್ಗಳನ್ನ, ಇದರ ಒಂದು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೀಗಾಗಲೇ ಆನ್ ಆಗಿದೆ ಸ್ನೇಹಿತರೆ. ಆನ್ ಆಯ್ತಾ ಇದ್ದಂಗೆ ಸ್ನೇಹಿತರೆ ನೋಡ್ತಾ ಇದ್ದೀರಾ, ಇದು ನಿಮಗೆ ಈ ರೀತಿಯ ಒಂದು ಲುಕ್ ಇಂಟರ್ಫೇಸ್ ಇದ್ರ ಕೊಡುತ್ತೆ. ನೋಡ್ತಾ ಇದ್ದೀರಾ. ಸೊ ಈಗ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಮೊದಲಿಗೆ ನಾವು ಡಿಸ್ಪ್ಲೇ ಮಾಹಿತಿ ನೋಡೋಣ. ಸೊ ಡಿಸ್ಪ್ಲೇ ಹೇಳಬೇಕಂದ್ರೆ ಸ್ನೇಹಿತರೆ ಇದು ನಿಜಕ್ಕೂ ತುಂಬ ದೊಡ್ಡದಾದಂತಹ ಒಂದು ಡಿಸ್ಪ್ಲೇನ ಹೊಂದ್ಕೊಂಡಿದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸ್ನೇಹಿತರೆ ಸುಮಾರು 6.4 ಇಂಚಿನ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಜೊತೆಗೆ ಈ ಒಂದು ಡಿಸ್ಪ್ಲೇ ಬರ್ತಾ ಇದೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಇದರಲ್ಲಿ ಯಾವುದೇ ರೀತಿಯ ಒಂದು ನಾಚ್ ಇಲ್ಲ. ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋನ ಕೊಡುತ್ತೆ ಸ್ನೇಹಿತರೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಹಿಂಭಾಗ ಮತ್ತು ಮುಂಭಾಗದಲ್ಲಿ ನಿಮಗೆ ಇದರಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಸಹ ಈ ಒಂದು ಡಿಸ್ಪ್ಲೇಲಿ ಕೊಡಲಾಗಿದೆ. ಸೊ ಇದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನಿನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರೆ, ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ಅಂತಂದರೆ OPPO F15ನಲ್ಲಿ ಸ್ನೇಹಿತರೆ ನಿಮಗೆ ಮೀಡಿಯಾಟೆಕ್ನ ಒಂದು ಚಿಪ್ಸೆಟ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ಮೀಡಿಯಾಟೆಕ್ ನಿಮಗೆ ಹೆಲಿಯೋ P70 ಅನ್ನುವಂಥ ಒಂದು ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಸ್ನೇಹಿತರೆ ಈಗಾಗಲೇ ನಾನು ಹೇಳಿರುವಂತೆ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಾನು ಹೋಗ್ತೀನಿ. ಸೊ ನೀವು ಅದನ್ನು ನೋಡ್ಬೋದು. ಇದ್ರ ಒಳಗಡೆ ನಾವು ಅಬೌಟ್ ಫೋನ್ಗೆ ಹೋಗೋಣ. ಅಬೌಟ್ ಫೋನಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಒಂದು ಸ್ಮಾರ್ಟ್ಫೋನ್ ನನ್ನ ಹತ್ರ ಏನು ಬಂದಿದೆ, ಇದು ಆಕ್ಟೋಕೋರ್ ಪ್ರೊಸೆಸ್ ಜೊತೆಗೆ ರನ್ ಆಯ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಸ್ಮಾರ್ಟ್ಫೋನ್ ಸ್ನೇಹಿತರೆ ಈಗಾಗಲೇ ಹೇಳಿರುವಂತೆ ಆಂಡ್ರಾಯ್ಡ್ 9.0 ಪೈ ಆಧಾರಿತ ರನ್ ಆಯ್ತಾ ಇದೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ. ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ನೋಡ್ಬೋದು. ಇದರ ನಂತರ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕ್ಯಾಮ್ರಾ ಮಾಹಿತಿ ನೋಡಬೇಕಂತಂದ್ರೆ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ನ ಕೊಟ್ಕೊಂಡಿದ್ದಾರೆ. 4 ಕ್ಯಾಮ್ರಾಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಒಂದು ಪ್ರೈಮರಿ ಸೆನ್ಸರ್ ಏನಿದೆ ಸ್ನೇಹಿತರೆ, ಇದು 48 ಮೆಗಾಪಿಕ್ಸಲ್ನ ಪ್ರೈಮರಿ ಸೆನ್ಸರ್ನ ಈ ಒಂದು ಡಿವೈಸಲ್ಲಿ ಒಳಗೊಂಡಿದೆ. ಸೊ ಅದಾದಮೇಲೆ ಸ್ನೇಹಿತರೆ ಇದರಲ್ಲಿ ನಿಮಗೆ 8 ಮೆಗಾಪಿಕ್ಸಲ್ ಮತ್ತು 2 ಮೆಗಾಪಿಕ್ಸಲ್ ನಿಮಗೆ ಲೆನ್ಸ್ಗಳನ್ನ ಇದರಲ್ಲಿ ಬಿಲ್ಡ್ ಮಾಡಲಾಗಿದೆ. ಸೊ ಅದಾದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲಿ ಸ್ನೇಹಿತರೆ ನಿಮಗೆ LED ಫ್ಲಾಶ್ ಲೈಟ್ ಸಹ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿಲ್ಲ. ಇದರಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡಲಾಗಿದೆ. ಸೊ ಫ್ರಂಟ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರ ಒಂದು ಮುಂಭಾಗದಲ್ಲಿ ಸ್ನೇಹಿತರೆ ನಿಮಗೆ 16 ಮೆಗಾಪಿಕ್ಸಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನ ಫ್ರಂಟಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಒಂದು ಬ್ಯಾಕ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ. ಸೊ ಅದರ ಒಂದು ಸ್ಯಾಂಪಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಲ್ಲಿ ಕಾಣಿಸ್ತದೆ ಅಂತೇಳಿ. ಸೊ ಇದು 1x ಆಗಿರುತ್ತೆ ಸ್ನೇಹಿತರೆ, ಇದು 2x ಆಗಿರುತ್ತೆ, ಇದು 5x ಆಗಿರುತ್ತೆ. ಸೊ ಇದರಲ್ಲಿ ಸ್ನೇಹಿತರೆ ಆಟೋಮೆಟಿಕ್ಕಾಗಿ ಹೇಳ್ಬೇಕಂದ್ರೆ ಇದು ನಿಮಗೆ 1x ಮತ್ತು 2x ಒಂದು ಝೂಮ್ಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನಾವು ಫ್ರಂಟ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಫ್ರಂಟ್ ಕ್ಯಾಮ್ರಾ ಈಗಾಗಲೇ ಹೇಳಿರುವಂತೆ 16 ಮೆಗಾಪಿಕ್ಸಲ್ನ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ. ಸೊ ಫ್ರಂಟ್ ಕ್ಯಾಮ್ರಾ ಸ್ನೇಹಿತರೆ ನಿಜಕ್ಕೂ ಒಂದು ಡೀಸೆಂಟ್ ಆದಂತಹ ಒಂದು ಲುಕ್ನ ಕೊಡ್ತಾ ಇದೆ. ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ಪೋರ್ಟ್ರೇಟ್ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ ಮತ್ತು ಹಲವಾರು ರೀತಿಯ ಒಂದು ವಿಡಿಯೋ ಒಂದು ಆಪ್ಷನ್ಗಳು ಕೂಡ ಕೊಡ್ತಾ ಇದ್ದಾರೆ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ನಾವು ಇದರ ಒಂದು ಬ್ಯಾಟ್ರಿ ಮಾಹಿತಿ ನೋಡೋಣ. ಸೊ ಬ್ಯಾಟ್ರಿ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಈಗಾಗಲೇ ಹೇಳಿರುವಂತೆ ಬಾಕ್ಸ್ ಒಳಗಡೆ ನಿಮಗೆ ಒಂದು 20 ವ್ಯಾಟ್ ನಿಮಗೆ WOOC ಫ್ಲಾಶ್ ಚಾರ್ಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಸಂಪೂರ್ಣವಾದಂತಹ ಒಂದು ದೊಡ್ಡದಾದಂತಹ ಒಂದು ಬ್ಯಾಟ್ರಿನ ಕೊಡ್ತಾ ಇದ್ದಾರೆ ಸ್ನೇಹಿತರೆ.
ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ 4025 mAh ಒಂದು ಅತಿ ದೊಡ್ಡದಾದಂಥ ಒಂದು ಬ್ಯಾಟ್ರಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಫಸ್ಟ್ ಲುಕ್ ಮತ್ತು ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಸಂಪೂರ್ಣವಾದಂತಹ ಒಂದು ರಿವ್ಯೂನ ನಾನು ತಗೊಂಡ್ಬರ್ತೀನಿ ಸ್ನೇಹಿತರೆ. ಆವಾಗ ಈ ಒಂದು ಸ್ಮಾರ್ಟ್ಫೋನಿನ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನೀವು ಬೇರೆ ಯಾವ ಒಂದು ಮಾಹಿತಿ ತಿಳ್ಕೊಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ, ಸೊ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಸ್ನೇಹಿತರೆ. ಆದಷ್ಟು ಬೇಗ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.